ಹೇ ಎವ್ರಿವನ್, ವೆಲ್ಕಮ್ ಟು ರಶು ವ್ಲಾಗ್ಸ್. ಇವತ್ತು ನಮ್ಮ ಮನೇಲಿ ನಮ್ಮ ಅಮ್ಮನ ಸ್ಪೆಷಲ್ ಕಪ್ಪ ರೊಟ್ಟಿ ಮತ್ತು ಬೊಳಂಜೀರ್ ಮೀನು ಸಾರು ಮಾಡಿದರು. ಕಪ್ಪ ರೊಟ್ಟಿ ನೋಡ್ತಾ ಇರ್ಬೋದು, ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ. ನೋಡಿ ನಿಮಗೆ ನಮ್ಮಮ್ಮ ಕಪ್ಪ ರೊಟ್ಟಿ ಹೇಗೆ ಮಾಡಿದ್ರು ಅಂತ ತೋರಿಸ್ತೇನೆ ಬನ್ನಿ. ಅವರು ರೇಷನ್ ಅಕ್ಕಿನ 3-4 ಗಂಟೆ ನೆನೆ ಹಾಕಿಟ್ಟಿದ್ರು. ಅದಾದಮೇಲೆ ಮಿಕ್ಸಿಗೆ ಕಡಿಲಿಕ್ಕೆ ಹಾಕ್ಕೊಂಡ್ರು. ಇದು ನೋಡಿ ನಿಮಗೆ ಆಪ್ಷನ್ ಇರುತ್ತೆ, ನೀವು ಬೇಕಿದ್ರೆ ರೈಸ್ನ ಒಂದ್ಸಲ ತರಿ ಕಡ್ದು ಉಳ್ದ ಐಟಮ್ ಹಾಕ್ಬೋದು, ಅಥವಾ ಒಟ್ಟಿಗೆ ಸಹ ಕಡಿಬೋದು. ರೈಸ್ ಕಡ್ದಾದ್ಮೇಲೆ 3-4 ಹಿಡಿಯಷ್ಟು ತೆಂಗಿನ ತುರಿ ಹಾಕ್ಕೊಂಡ್ರು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೇಯಿಸಿದ ಅನ್ನ, ಬಾಯ್ಲ್ಡ್ ಅನ್ನ ನಮ್ಮ ಮನೆಯಲ್ಲಿ ಯೂಸ್ ಮಾಡಿದರು. ನೀವು ಯಾವ್ದು ಬೇಕೋ ಅದನ್ನ ಯೂಸ್ ಮಾಡ್ಬೋದು. ಅದಾದಮೇಲೆ ಮಿಕ್ಸಿಲಿ ಕಡಿಬೇಕು. ಕಡ್ದು ಸ್ವಲ್ಪ ಜಾಸ್ತಿ ನೈಸ್ ಆದರೆ ಒಳ್ಳೆ ಆಗುತ್ತೆ. ಆಮೇಲೆ ಒಂದು ಪಾತ್ರೆಗೆ ತಕ್ಕೊಂಡು ಒಂದು 2-3 ಸ್ಪೂನಷ್ಟು, 2-3 ಬೇಕಂತಿಲ್ಲ, 1-2 ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕ್ಕೊಂಡು ನೀರು ಹಾಕಿ ನಿಮ್ಗೆ ಯಾವ ಹದಕ್ಕೆ ಬೇಕು ಹದ ಅಡ್ಜಸ್ಟ್ ಮಾಡ್ಕೊಳ್ಳಿ. ತೀರ ತೆಳ್ಳಗೂ ಆಗಬಾರ್ದು, ದಪ್ಪನೂ ಆಗಬಾರ್ದು, ಮೀಡಿಯಮ್ ನೋಡಿ ಈ ಹದ ಮಾಡ್ಕೊಳ್ಳಿ ಆಯಿತಾ. ನೋಡ್ತಾ ಇರ್ಬೋದು ನೀವು, ಇದು ಹದ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಕಷ್ಟದ ಕೆಲಸ ಅಂದರೆ ಒಲೆಯಲ್ಲಿ ಬೆಂಕಿ ಉರಿಸೋದು. ಆ್ಯಕ್ಚುಲಿ ಅಮ್ಮ ಉರಿಸಿ ಸಾಕಾಗೋಯಿತು. ಅಂದರೆ ಇವಾಗ ಮಳೆ ಬೇರೆ ಇದೆ, ಸ್ವಲ್ಪ ಬೆಂಕಿ ಉರಿಯೋದು ಸ್ವಲ್ಪ ಕಷ್ಟ ಆಗಿದೆ. ಹಾಗೋ ಕಷ್ಟಪಟ್ಟು ಹೆಂಗೆಂಗೋ ಬೆಂಕಿ ಉರಿಸ್ಬಿಟ್ರು. ನೋಡಿ ಬೆಂಕಿ ಉರಿತಾ ಇದೆ ಇವಾಗ. ಅದಾದಮೇಲೆ ಸ್ವಲ್ಪ ಕಾವಲಿ ಬಿಸಿ ಆಗಲಿಕ್ಕೆ ಬಿಡಬೇಕು. ಕಾವಲಿ ಬಿಸಿ ಆದರೆ ದೋಸೆ ಮಾಡೋಕ್ಕೆ ಈಸಿ ಆಗುತ್ತೆ. ಮತ್ತು ನಿಮಗೆ ಇನ್ನೊಂದು ಟಿಪ್ಸ್ ಕೊಡ್ತೇನೆ ನೋಡಿ. ಸ್ವಲ್ಪ ಬೂದಿನ ಬಟ್ಟೆಯಲ್ಲಿ ಒರೆಸಿ ಕಾವಲಿಗೆ ಹಚ್ಕೊಂಡ್ರೆ ದೋಸೆ ಬೇಗ ಏಳತ್ತಂತೆ, ನಮ್ಮಮ್ಮ ಹೇಳಿದ್ದು. ಅದಾದಮೇಲೆ ದೋಸೆ ಬ್ಯಾಟರ್ ರೆಡಿ ಆಗಿದಲ್ಲ, ಅದರಲ್ಲಿ 1 ಸ್ಪೂನ್ ತೆಗೆದು ಕಾವಲಿಗೆ ಜಸ್ಟ್ ಹಾಕಿ, ಏನು ಟಚ್ ಮಾಡಬೇಡಿ ಆಯಿತಾ. ಅದಾದಮೇಲೆ ಈ ಥರ ಕಣ್ಣು ಬರುತ್ತೆ ನೋಡಿ, ಕಣ್ಣು ಬರೋಕ್ಕೆ ಬಿಡ್ಬೋದು, ಅಥವಾ ನೀವು ಬೇಗನೆ ಮುಚ್ಚಿಡ್ತೀರಾದರೆ ಬೇಗ ಸಹ ಮುಚ್ಚಿಡ್ಬೋದು, ಅದು ಆಪ್ಷನ್ ಇರುತ್ತೆ ನಿಮಗೆ. ಅದು ಸಹ ನಿಮಗೆ ಮಾಡಿ ತೋರಿಸ್ತೇನೆ. ಇವಾಗ ನೋಡಿ, ಇದು ಪೂರ್ತಿ ಕಣ್ಣು ಬರೋ ತನಕ ಬಿಡ್ತಾರೆ. ಅದಾದಮೇಲೆ ಮುಚ್ಚಿಡ್ತಾರೆ ನೋಡಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಣ್ಣು ಬರ್ತಾ ಇದೆ ಅಂತ. ನೋಡಿ ಇವಾಗ ಮುಚ್ಚಿಟ್ರು, ಇವಾಗ ಬೇಯತ್ತೆ. ಇವಾಗ ನೋಡಿ ದೋಸೆ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಕಣ್ಣು ಬಂದು ಉಬ್ಬಿ ಎಷ್ಟು ಚೆನ್ನಾಗಿ ಬಂದಿದೆ. ಆಮೇಲೆ ಅದನ್ನು ಒಂದು ಸೌಟ್ ತಗೊಂಡು ಈ ಥರ ಎಬ್ಬಿಸ್ತಾರೆ. ನೋಡ್ತಾ ಇರ್ಬೋದು ನೀವು, ನೋಡಿ ಇಷ್ಟೇ. ಇವಾಗ ಒಂದು ರೆಡಿ ಆಯಿತು ದೋಸೆ. ನಿಮ್ಗೆ ಇನ್ನೊಂದು ದೋಸೆ ಮಾಡಿ ತೋರಿಸ್ತಾರೆ ನೋಡಿ. ಸೇಮ್ ಪ್ರಾಸೆಸ್, ಒಂದು ಸೌಟು ದೋಸೆ ಬ್ಯಾಟರ್ ಹಾಕೋದು. ಇವಾಗ ನೋಡಿ ಆವಾಗ ಥರ ಬಿಡೋದಿಲ್ಲ, ಡೈರೆಕ್ಟ್ ಮುಚ್ಚಿಡ್ತೇವೆ ಆಯಿತಾ. ಇವಾಗ ನೋಡಿ ಇದು ರೆಡಿಯಾಗಿದೆ. ಇದು ಈ ಥರ ಬಂದಿದೆ ನೋಡಿ. ನಿಮಗೆ ಆಪ್ಷನ್ ಇರುತ್ತೆ, ಹೇಗೆ ಬೇಕೋ ಹಾಗೆ ಮಾಡ್ಬೋದು. ಟೇಸ್ಟ್ ಎರಡೂ ಸೂಪರ್ ಇರುತ್ತೆ. ನೋಡಿ ದೋಸೆ ರೆಡಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನೋಡಬೇಕಾದ್ರೇ ಬಾಯಲ್ಲಿ ನೀರು ಬರುತ್ತೆ, ತಿನ್ಬೇಕನ್ಸುತ್ತೆ. ಕಣ್ಣು ಬಂದು ಎಷ್ಟು ಸಾಫ್ಟಾಗಿ ನೋಡಿ. ನಿಮಗೆ ನಾನು ಬ್ಯಾಕ್ ಸೈಡ್ ಕೂಡ ತೋರಿಸ್ತೇನೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ, ಮೆದುವಾಗಿ ಸಾಫ್ಟಾಗಿ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ನೀವು. ನೋಡಿ ಈ ಥರ ಕಪ್ಪ ರೊಟ್ಟಿ ಮತ್ತು ಬೊಳಂಜೀರ್ ಮೀನು ಸಾರು ಯಾವುದಾದ್ರೂ ಪರವಾಗಿಲ್ಲ, ಕಾಂಬಿನೇಷನ್ ಮಾತ್ರ ಸಖತ್ತಾಗಿರುತ್ತೆ. ತಿಂದರೆ ತಿಂತಾನೇ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.